ಏನೇನಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವಿಲೇಜ್ ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಮ್ಮೂರಿನಲ್ಲಿ 3ನೇ ಕಾರ್ತಿಕ್ ಸೋಮವಾರ ಆದ್ದರಿಂದ ಕಾರ್ತಿಕೋತ್ಸವ ಮತ್ತು ದೀಪಾರಾಧನೆ ಇರೋದ್ರಿಂದ ನಮ್ಮೂರಿನಲ್ಲಿ ಯಾವ ರೀತಿ ಪರ ಮಾಡ್ತಾರೆ ಅಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡ್ತಿರ್ಬೋದು ನೀವು, ಈ ವಿಡಿಯೋದಲ್ಲಿ ನೋಡ್ತಿರೋದು ಅಡುಗೆ ಎಲ್ಲ ತಯಾರು ಮಾಡ್ತಿದ್ದಾರೆ. ಅಂದರೆ ಭಾನುವಾರ ರಾತ್ರಿಯೇ ಎಲ್ಲ ತರಕಾರಿ ಮತ್ತು ದಿನಸಿ ಸಾಮಾನುಗಳೆಲ್ಲ ತಂದು ಬಟ್ಟೆ ಎಲ್ಲ ಕರ್ಕೊಬಂದು ಅಡುಗೆ ಎಲ್ಲ ತಯಾರು ಮಾಡ್ತಿರೋ, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಸೋಮವಾರ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಪೂಜೆ ವೇಳೆಗೆ ಅಡುಗೆ ಎಲ್ಲ ತಯಾರಾಗಿತ್ತು. ಅಲ್ಲಿವರೆಗೆ ಟೇಬಲ್ ಚೇರ್ ಎಲ್ಲ ಜೋಡಿಸಿ ಮತ್ತೆ ಅಡುಗೆ ಎಲ್ಲ ತಯಾರು ಮಾಡಿ ನಂತ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಏರ್ಪಡಿಸಲಾಗಿತ್ತು. महागणपति नमः क्षेत्रपालकाय नमः वास्तुपुरुषाय नमः कुलदेवताभ्यो नमः श्री ग्रामदेवता शिवन महालक्ष्मी देवताभ्यो नमः कुलदेवता शिवन महासीतापति समेतः देवताभ्यो नमः आदित्यादि नवग्रहदेवताभ्यो नमः प्रार्थनां समर्पयामि. प्रारंभकाल मुहूर्त अस्य सुप्रतिष्ठमस्तहं प्रारंभकाल देवता. ಇವಾಗ ನೀವು ನೋಡ್ತಿರ್ಬೋದು ಇದೇ ಕೊಳ. ಈ ಕೊಳದಲ್ಲೇ ಸಾಯಂಕಾಲ ದೀಪಾರಾಧನೆ, ಕಾರ್ತಿಕೋತ್ಸವ ಮಾಡೋದು. ಈಗೆಲ್ಲ ದೇವಸ್ಥಾನ ಸುತ್ತಮುತ್ತ ಈ ಥರ ಪರಿಸರದಿಂದ ಕೂಡಿದೆ. ಈ ಕಡೆ ಎಲ್ಲ ಅಡುಗೆ ತಯಾರಾಗಿದೆ. ಆಲ್ರೆಡಿ ಬಂದಂಥ ಭಕ್ತಾದಿಗಳೆಲ್ಲ ಊಟ ಮಾಡ್ತಿದ್ದಾರೆ. ಈ ಚಿಕ್ಕ ಮಕ್ಕಳೆಲ್ಲ ಬಾಳೆ ಎಲೆ ಹಾಕೋಕ್ಕೆ ಮತ್ತು ಊಟ ಬಡಿಸೋಕ್ಕೆ ನಾನು ಬಿಡಿಸ್ತೀನಿ ಅಂತ ಓಡಾಡ್ತಿದ್ದಾರೆ. ನಾವು ದೇವಸ್ಥಾನದ ಒಳಗಡೆ ಬಂದು ದೇವಸ್ಥಾನದೊಳಗಡೆ ಇಲ್ಲಿ ಪೂಜೆ ಎಲ್ಲ ಆಗಿತ್ತು. ಬಂದಂಥ ಭಕ್ತಾದಿಗಳು ಪೂಜೆ ಮಾಡಿಸ್ಕೊಂಡು ಊಟ ಮಾಡೋಕ್ಕೆ ಹೋಗ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗಿತ್ತು ಬಂದಾಗ. ಮತ್ತು ನಾವು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ಆಲ್ರೆಡಿ ಊಟ ಮಾಡೋಕ್ಕೆ ಸ್ವಲ್ಪ ರಸ್ತಿತ್ತು. ನಾವು ಸೈಡಲ್ಲಿ ನಿಂತಿದ್ದು. ಹಾಗೆ ಒಂದಷ್ಟು ಕ್ಲಿಪ್ಗಳು ವೀಡಿಯೋಗಳು ಮಾಡ್ಕೊಂಡೆ. ಹಾಗೆ ಅಕ್ಕಪಕ್ಕದಲ್ಲೊಬ್ಬರು ವೀಡಿಯೋ ಮಾಡ್ತಿದ್ದೀಯಾ, ಫೋಟೋಸ್ ತೆಗಿತಿದ್ಯಾ ಅಂತ ಕೇಳ್ತಿದ್ರು. ಆಗ ಊಟ ಮಾಡ್ತಿರೋರು ಸ್ವಲ್ಪ ನಗ್ತಾಯಿದ್ರು ನೋಡಿಬಿಟ್ಟು ವೀಡಿಯೋ ಮಾಡ್ಕೊತಿರೋದನ್ನು. ಅವ್ರು ಊಟ ಮಾಡ್ತಾರೆ ಅಲ್ಲಿವರೆಗೂ ನಾವು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ವೆಯ್ಟ್ ಮಾಡ್ತಾಯಿದ್ದು. ಈ ಪಂಕ್ತಿ ಎಲ್ಲ ಊಟ ಮಾಡಿ ಖಾಲಿ ಆದಮೇಲೆ ನಾವು ಈ ಪಂಕ್ತಿ ಆದಮೇಲೆ ನೆಕ್ಸ್ಟ್ ನಾವು ಊಟಕ್ಕೆ ಕೂತ್ಕೊಂಡು, ನಾವು ಊಟಕ್ಕೆ ಕೂತ್ಕೊಂಡ ತಕ್ಷಣವೇ ಬಳೆ ಎಲ್ಲ ಹಾಕಿ ನೀರು ಹಾಕಿ ಪಾಯಸ, ಬೂಂದಿ ಮತ್ತು ಕಳಬಳಿ ಬಡಿಸ್ರು. ಅದಾದಮೇಲೆ ನೆಕ್ಸ್ಟು ಅನ್ನ ಸಾಂಬಾರು ಬಡಿಸ್ರು. ಅದನ್ನು ನಾವು ಊಟ ಮಾಡಿದ್ರೆ ಒಂದು ಕ್ಲಿಪ್ ತಗೊಂಡೆ. ಊಟ ಎಲ್ಲ ಆದಮೇಲೆ ನಾವು ಮನೆಗೆ ಹೋದ್ಮೇಲೆ ಸಾಯಂಕಾಲ ಮತ್ತು ದೀಪ ಆರಾಧನೆಗೋಸ್ಕರ ಸಾಯಂಕಾಲ 7 ಗಂಟೆಗೆ ಬಂದಾಗ ದೀಪ ಎಲ್ಲ ರೆಡಿ ಮಾಡ್ಕೊತಿದ್ರು. ದೀಪಕ್ಕೆ ಬತ್ತಿ ಹಾಕಿ ಮತ್ತು ಎಣ್ಣೆ ಹಾಕಿ ದೀಪಗಳೆಲ್ಲ ಜೋಡಿಸ್ತಾಯಿದ್ರು. ನಾವು ಹೋದಾಗ ಸ್ವಲ್ಪ ಜನ ಇದ್ದರು. ಆಮೇಲೆ ಟೈಮ್ ಆಯ್ತಾ ಸುಮಾರು 7:30-8 ಗಂಟೆ ಅಷ್ಟೊತ್ತಿಗೆ ತುಂಬ ಜನ ಬಂದು ಸೇರಿದರು. ಅಕ್ಕಪಕ್ಕದವರು ಮತ್ತು ಅಕ್ಕಪಕ್ಕದ ಗ್ರಾಮದವರು, ಸುತ್ತಮುತ್ತ ಅಕ್ಕಪಕ್ಕದ ಮನೆಯವರೆಲ್ಲ ಸುಮಾರು ಜನ ಬಂದು ಸೇರಿದರು. ಮತ್ತು ನಮ್ಮೂರವರೆಲ್ಲ ಚಿಕ್ಕ ಮಕ್ಕಳೆಲ್ಲ ದೀಪಗಳೆಲ್ಲ ಎತ್ತಿ ಜೋಡಿಸ್ತಾಯಿದ್ರು. ಎಲ್ಲರೂ ಮಾತಾಡ್ತಾ ದೀಪಗಳಿಗೆ ಬತ್ತಿ ಹಾಕಿ ಜೋಡಿಸ್ತಾಯಿದ್ರು. ಮತ್ತು ಒಂದು ಕಡೆ ಇನ್ನು ಚಿಕ್ಕ ಮಕ್ಕಳೆಲ್ಲ ಸೇರಿ ಬತ್ತಿಗಳು ಇಟ್ಟ ದೀಪಗಳಿಗೆ ಎಣ್ಣೆ ಹಾಕ್ತಾಯಿದ್ರು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಕೋಲದಲ್ಲಿ ಚಿಕ್ಕ ಮಕ್ಕಳೆಲ್ಲ ದೀಪಗಳು ಜೋಡಿಸ್ತವ್ರೆ. ಅಲ್ಲಿ ಒಬ್ಬೊಬ್ಬರು ದೀಪಗಳಿಗೆ ಎಣ್ಣೆ ಬಿಡ್ತಾವ್ರೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ದೇವಸ್ಥಾನದ ಒಂದು ಚಿತ್ರಾನ್ನ ತಗೊಂಡೆ. ದೀಪ ಹಚ್ಚೋಕ್ಕೂ ಮೊದಲೇ ಈ ಥರ ಲೈಟಲ್ಲಿ ಮತ್ತು ಹೂಗಳಿಂದ ಅಲಂಕಾರಗೊಂಡಿತ್ತು ದೇವಸ್ಥಾನಕ್ಕೆ. ಒಳಗಡೆ ಹೋದರೆ ಸ್ವಲ್ಪ ಎಲ್ಲ ದೀಪ ಹಾಕಿ ಬತ್ತಿ ಎಲ್ಲ ಹಾಕಿತ್ತಲ್ಲ, ಹಾಗೆ ಇನ್ನೂ ಪೂಜೆ ಆಗಿರಲಿಲ್ಲ, ಕೂತಿದ್ರೆಲ್ಲ ಮಾತಾಡ್ತಾ. ಹಾಗೆ ನಾನು ದೇವಸ್ಥಾನ ಸುತ್ತಮುತ್ತ ಒಂದು ವೀಡಿಯೋ ಮಾಡ್ಕೊಂಡು ಹಾಗೆ ಒಳಗಡೆ ಹೋಗ್ತಾಯಿದ್ದೆ. ಸೈಡಲ್ಲೇ ವೀಡಿಯೋ ಮಾಡ್ಕೊಂಡು ದೀಪಗಳೆಲ್ಲ ಜೋಡಿಸಿದ್ರು. ಮತ್ತು ನಾನು ಸ್ವಲ್ಪ ಚಿಕ್ಕ ಮಕ್ಕಳ ದೀಪಗಳೆಲ್ಲ ಎತ್ಕೊಂಡು ಜೋಡಿಸಿದ್ರು. ಹಾಗೆ ದೇವಸ್ಥಾನಕ್ಕೆ ಯಾವ ರೀತಿ ಹೂಗಳಿಂದ ಅಲಂಕಾರ ಮಾಡಿದ್ರು, ದೇವಸ್ಥಾನ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ರು ಅಂತ ನೋಡಿ ಇದು ವೀಡಿಯೋ ಮಾಡಿದ್ದೀನಿ. ಇದು ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವರು. ಈ ಕಡೆ ಎಲ್ಲ ಸುತ್ತಲೂ ಜನಗಳೆಲ್ಲ ಕೂತಿರು. ಇವಾಗ ನೋಡಿ ನಾನು ಬಂದಾಗ ಇನ್ನೂ ರಶ್ ಇರಲಿಲ್ಲ. ಆವಾಗಲೇ ವೀಡಿಯೋ ಮಾಡ್ಕೊಂಡಿದ್ದನ್ನು. ಆವಾಗಿನ್ನ ಪೂಜೆ ಮಾಡ್ತಾಯಿದ್ರು. ಶ್ಲೋಕಗಳು, ಮಂತ್ರಗಳೆಲ್ಲನ ಹೇಳ್ತಾಯಿದ್ರು.
वैश्य ओम सुमकाय नमः ओम एकमकाय नमः ओम कपिलाय नमः ओम गणकाय नमः ओम नमोकाय नमः ओम विकटाय नमः ओम विकटाय नमः ओमकाय नमः ओम एकमकाय नमः ओम कपिलाय नमः ओम गणकाय नमः ओम नमोकाय नमः ओम विकटाय नमः ओम विकटाय नमः ओम नमोकाय नमः ओम ಮಂತ್ರ ಮತ್ತು ಶ್ಲೋಕಗಳು ಹೇಳೋದ ಮೇಲೆ ಕೊಳದಲ್ಲಿ ದೀಪಗಳ ಹಚ್ಚಕ್ಕೆ ಎಲ್ಲ ಲೈಟ್ಗಳೆಲ್ಲ ಹಾಕಿ ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡಿ ಒಳಗಡೆ ಈಚೆಗಡೆ ಕೊಳದಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಈಚೆಗಡೆ ಹೋಗ್ತಾ ಇದ್ದಾರೆ ಮಂಗಳಾರತಿನ. ಈಗ ನೋಡ್ಬೋದು ಈ ಕಡೆ ಪಾರ್ವತಿ ದೇವಿ ಇಲ್ಲಿ ಕೊಳದಲ್ಲಿ ಪೂಜೆ ಮಾಡ್ತಿರೋದು. ಎಷ್ಟು ದೀಪಗಳ ಅವ್ರ ಹತ್ರ ಇರೋ ಮೇಣದ ಬತ್ತಿಗಳಿಂದ ಅಥವಾ ದೀಪಗಳಿಂದ ಒಂದೊಂದು ದೀಪಗಳನ್ನು ಹಚ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ಅವ್ರಿಗೆ ಯಾವ ಕಡೆ ಅನುಕೂಲವಿರುತ್ತೆ ಅಲ್ಲೆಲ್ಲ ಕೊಳ ಸುತ್ತಲೂ ದೀಪಗಳು ಅಲ್ಲಿ ಹಚ್ತಾರೆ. ಅಥವಾ ದೇವಸ್ಥಾನದ ಮುಂದೆ ದೊಡ್ಡದೊಂದು ದೀಪಗಳ ಸ್ಟ್ಯಾಂಡ್ ಅಥವಾ ಅಖಂಡ ದೀಪ ಅಂತಲ್ಲ ಆ ದೀಪನ ಹಚ್ತಾ ಇದ್ದಾರೆ. ಎಲ್ಲ ಜನಗಳು ದೀಪಗಳ ಹಚ್ಚೋದ್ರಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟವ್ರೆ. ಒಂದು ಕಡೆ ಚಿಕ್ಕ ಮಕ್ಕಳೆಲ್ಲ ಹಚ್ತಾ ಇದ್ದಾರೆ. ಒಂದು ಸ್ವಲ್ಪ ಜನ ಅಂತೂ ಫೋಟೋ ವೀಡಿಯೋಗಳಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಆದರೆ ಒಂದು ಕಡೆ ದೀಪಾರಾಧನೆ ಮಾಡಿ ಎಲ್ಲರೂ ದೀಪಗಳನ್ನು ನಾನು ಕೊಳದ ಒಳಗಡೆ ಬೇಕಾದ್ರೆ ಮೆಟ್ಲಲ್ಲಿ ನಿಂತ್ಕೊಂಡು ನಾನೊಂದು ವೀಡಿಯೋ ಮಾಡ್ಕೊತೀನಿ. ಹಾಗೆ ಪಟಾಕಿ ಎಲ್ಲ ಸಿಡಿಸಿ ಅದ್ರ ಬೆಳಕು ಕಡೆಯಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದನ್ನೊಂದು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ನಮ್ಮ ಮನೆಯವರೆಲ್ಲ ನಮ್ಮ ಅಕ್ಕ ಮತ್ತು ನನ್ನ ನಾದಿನಿ ನನ್ನ ತಂಗಿ ನಾವೆಲ್ಲ ಒಂದು ಫೋಟೋ ಮತ್ತು ವೀಡಿಯೋ ತಗೊಂಡು ಮತ್ತು ನಾವು ದೀಪಗಳ ಹಚ್ಚಿ ಕೆಳಗಡೆ ಇರ್ತಿದ್ದು ಅದನ್ನೊಂದು ಫೋಟೋ ತಗೊಂಡು ಹೀಗೆ ಫೋಟೋ ತಗೊಂಡು ಅದೆಲ್ಲ ಆದಮೇಲೆ ಒಂದಷ್ಟು ಫೋಟೋಸು ಸೆಲ್ಫಿ ವೀಡಿಯೋಗಳೆಲ್ಲ ಮಾಡ್ಕೊಂಡು ಹಂಗೆ ನೆಕ್ಸ್ಟ್ ಮಂಗಳಾರತಿ ಕೊಡ್ತಾಯಿದ್ರು. ಮಹಾಮಂಗಳಾರತಿ ಮಾಡಿದ್ರು. ಅಲ್ಲಿಗೆ ಹೋದ ಒಂದು ಸುಂದರವಾದ ಕ್ಷಣ ಅಂತಲೇ ಹೇಳ್ಬೋದು. ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ. ಆ ಕತ್ತಲಲ್ಲಿ ಬರೀ ದೀಪಗಳ ಬೆಳಕಲ್ಲಿ ಕೊಳ ಸುಂದರವಾಗಿ ಕಂಗೊಳಿಸುತ್ತಿದೆ ಅಲ್ವಾ. ಎಷ್ಟು ಚೆನ್ನಾಗಿದೆ. ನಮ್ಮ ಹಳ್ಳಿನೇ ಚೆಂದ, ನಮ್ಮ ಹಳ್ಳಿನೇ ಅಂದ. ಹಳ್ಳಿ ಹಬ್ಬದ ಆಚರಣೆಗಳು ಸಂಪ್ರದಾಯಗಳು ಎಷ್ಟು ಚೆಂದ ಅಲ್ವಾ. ಅದನ್ನ ಉಳಿಸಿ ಬೆಳೆಸಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ದೇವಸ್ಥಾನಗಳೆಲ್ಲ ಬಂದು ಮಂಗಳಾರತಿ ಮಾಡುತ್ತೆ ಎಲ್ಲ ಮಂಗಳಾರತಿ ತಗೊಳ್ಳೋಕ್ಕೆ ಒಳಗಡೆ ಬಂದಿದ್ದರು. ಹಾಗೆ ಮಹಾಮಂಗಳಾರತಿ ನಡೀತಾ ಇತ್ತು. ಎಲ್ಲ ಒಂದು ಕಡೆ ಸೇರೋದು ಸ್ವಲ್ಪ ರಶ್ ಅನ್ನಿಸ್ತಾ ಇತ್ತು. ಮಂಗಳಾರತಿ ಎಲ್ಲ ನಡೀತಾ ಇತ್ತು. ಅದಾದಮೇಲೆ ನೆಕ್ಸ್ಟ್ ಮಂಗಳಾರತಿ ಆದಮೇಲೆ ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿಗೆ ಈಸ್ಕೊಳ್ಳೋಕ್ಕೆ ಹೋದು. ಪ್ರಸಾದ ಬೆಲ್ಲನ ಅಥವಾ ಪೊಂಗಲ್ ಕೊಟ್ಟರು. ಅವ್ರು ನಮ್ಮ ನಾದಿನಿ ಮತ್ತು ಅವ್ರ ಹಸ್ಬೆಂಡ್ ಅವರು ದೇವಸ್ಥಾನಕ್ಕೆ ಬಂದರೆ ಅದನ್ನು ಒಂದು ಫೋಟೋಸ್ ತಗೊಂಡೆ. ಮತ್ತು ನಾವು ಒಂದಷ್ಟು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ.